20 ಮಂತ್ರಿ ಸ್ಥಾನಗಳನ್ನ ತುಂಬೋಕೆ ಡಿ.ಕೆ. ಶಿವಕುಮಾರ್ ರೆಡಿ ಆಗಿದ್ದಾರೆ. ಹೈಕಮಾಂಡ್ ಕೂಡ ಈಗ ಶೀಘ್ರವೇ ಡಿ.ಕೆ. ಶಿವಕುಮಾರ್ ಅವ್ರನ್ನ ದೆಹಲಿ ಕರೀತಾರೆ. ಆ 20 ಮಂದಿ ಮಂತ್ರಿಗಳಾಗೋದು ಯಾರು, 60-70 ಜನರಲ್ಲಿ ಆಕಾಂಕ್ಷಿಗಳಲ್ಲಿ ಅನ್ನೋದಿದೆ. ಸೊ ಅದು ಸೇರಿದಂತೆ ಒಂದು RSS ನಾಯಕರ ಬಗ್ಗೆ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದೆ. ಫಸ್ಟು ಸೇರಿಸಬೇಕಾಗಿರೋದು ನಿಮಾನ್ಸ್ಗೆ RSS ನಾಯಕರನ್ನ, BJP ನಾಯಕರನ್ನ ಅಂತ ಕಾಂಗ್ರೆಸ್ ನಾಯಕರೊಬ್ಬರು ಹೇಳಿದ್ದಾರೆ. ಮತ್ತೊಂದು ಕಡೆ ಜಾನಕಿ ಅಮ್ಮ ನಮ್ಮನ್ನು ತೊರೆದು ಹೊರಟಿದ್ದಾರೆ. ಆದರೆ ಸಾವಿರಾರು ಅವರು ಆಡಿದಂಥ ಹಾಡುಗಳು ಇವತ್ತು ಕೂಡ ಮುಂದೆಯೂ ಕೂಡ ಜೀವಂತವಾಗಿ ಇರುತ್ತೆ. ಮತ್ತೊಂದು ಕಡೆ ರಾಮಮಂದಿರ ನಿಧಿ ದುರ್ಬಳಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಕ್ಷಣಗಣನೆ ಅದು ಕೂಡ ಆರಂಭವಾಗಿದೆ. ಮತ್ತೊಂದು ಕಡೆ ಬೆಂಗಳೂರಿಗೆ ಅಕ್ರಮ ಬಾಂಗ್ಲಾ ವಲಸಿಗರು ನುಗ್ತಾ ಇದ್ದಾರೆ. ಗೃಹ ಸಚಿವರು ಏನು ಮಾಡ್ತಿದೆ ಕೇಂದ್ರ ಸರ್ಕಾರದವರು ಅಂತ ಪ್ರಿಯಾಂಕರ್ಗೆ ಕಿಡಿಕಾರಿದ್ದಾರೆ. ಹೀಗೆ ರಾಜ್ಯ, ದೇಶ, ವಿದೇಶದ ಪ್ರಮುಖ 10 ಸುದ್ದಿಗಳನ್ನ ನೋಡುವಂಥ ಸಮಯ ಪ್ರೈಮ್ ಟೈಮ್ ನ್ಯೂಸ್. ಇವತ್ತೆಲ್ಲ ಭಾನುವಾರ, ಮೇಜರ್ ಡೆವಲಪ್ಮೆಂಟ್ಗಳಿಲ್ಲ. ಆದರೂ ಇಡೀ ರಾಜ್ಯ, ದೇಶ, ವಿದೇಶದ ಪ್ರಮುಖ 10 ಸುದ್ದಿಗಳನ್ನ ನಿಮ್ಮ ಮುಂದೆ ತಂದಿದ್ದೇನೆ. ಕಡೆವರೆಗೂ ಈ ಸುದ್ದಿನ ನೋಡಿ. ಪ್ರಮುಖವಾಗಿ ನೀವಿನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಜಾಯಿನ್ ಬಟನ್ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಅದನ್ನು ಕೂಡ ನಾನು ನಿಮ್ಮನ್ನು ಕೇಳ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದ ರಾಜಕೀಯ ಚಟುವಟಿಕೆಗಳು ಮತ್ತೆ ವೇಗ ಪಡೆದಿವೆ. ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಮುಗಿಸಿ ಭಾರತಕ್ಕೆ ಮರಳುತ್ತಿದ್ದಂತೆಯೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರನ್ನ ದೆಹಲಿಗೆ ಕರೆಸಿ ಮಹತ್ವದ ಸಭೆ ನಡೆಸುವ ಸಾಧ್ಯತೆ ಇದೆ. ಸಂಪುಟದಲ್ಲಿರ್ತಕ್ಕಂಥ 20 ಖಾಲಿ ಸಚಿವ ಸ್ಥಾನಗಳ ಭರ್ತಿ ಕುರಿತು ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳುವ ನಿರೀಕ್ಷೆ ಇರೋದ್ರಿಂದ ಸಚಿವಾಕಾಂಕ್ಷಿಗಳ ಚಟುವಟಿಕೆ ತೀವ್ರಗೊಂಡಿದೆ. ಜೂನ್ 3ರಂದು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 13 ಸಚಿವರೊಂದಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸದ್ಯ ರಾಜ್ಯ ಸಚಿವ ಸಂಪುಟದಲ್ಲಿ 20 ಸಚಿವ ಸ್ಥಾನಗಳು ಖಾಲಿ ಇದ್ದು ಅವುಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ ವಿಳಂಬವಾಗಿದೆ. ಮೂಲಗಳ ಪ್ರಕಾರ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಬಿ.ಕೆ. ಹರಿಪ್ರಸಾದ್ ಅವರು ತಮ್ಮ ಬೆಂಬಲಿಗ ಶಾಸಕರ ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡಿದ್ದು ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸಲು ಸಜ್ಜಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಮತ್ತೊಂದೆಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ 2028ರ ಕರ್ನಾಟಕ ವಿಧಾನಸಭೆ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ತಮ್ಮ ಆಯ್ಕೆಯ ನಾಯಕರಿಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಪ್ರತ್ಯೇಕ ಚಿಂತನೆ ನಡೆಸಿದೆ ಎನ್ನಲಾಗ್ತಾ ಇದೆ. ಅಂದರೆ ಯಾರ್ಯಾರು ಕೇಳ್ತಾರೆ ಅವ್ರಿಗೆಲ್ಲ ಇಲ್ಲ, ಅವ್ರಿಗೆಲ್ಲದಲ್ಲದೆ ಮತ್ತೊಂದು 3 ಜನ ಗೆಲ್ಸೋ ಕೆಪಾಸಿಟಿ ಇದೆಯಾ, 1-4 ಜನ ಗೆಲ್ಸೋ ಕೆಪಾಸಿಟಿ ಇದೆಯಾ ಅಂಥವ್ರು ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಫಸ್ಟ್ ಟೈಮ್ ಆಗೋಗಿದೆ. 3 ವರ್ಷ ಅಲೆ ಕೊಟ್ಟಾಗೋಗಿದೆ. ಈಗ ಗೆಲ್ಸೋರ್ ಕಡೆ ಗಮನ ಕೊಡ್ತಿದೆ ಪಾರ್ಟಿ ಅನ್ನೋದು ಒಂದಷ್ಟು ಚಿಂತನೆ ಇದೆ. ನೋಡ್ಬೇಕೇನಾಗುತ್ತೆ ಅಂತ. ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಬೆಂಗಳೂರಿಗೆ ಬಂದಿದ್ದು ಹೇಗೆ? ದೇಶದ ಅಂತಾರಾಷ್ಟ್ರೀಯ ಗಡಿಯನ್ನು ರಕ್ಷಿಸಲು ಸಾಧ್ಯವಾಗದವರು ಈಗ ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ನಾವು ಬಾಂಗ್ಲಾದೇಶಿಯರಿಗೆ ಪ್ರಮಾಣ ಪತ್ರ ನೀಡುತ್ತಿದ್ದೇವೆ ಅಂತ ಬಿಜೆಪಿ ಆರೋಪ ಮಾಡ್ತಿದೆ. ಆದರೆ ನನ್ನ ಪ್ರಶ್ನೆ ಏನು ಅಂದರೆ, ಬಾಂಗ್ಲಾದೇಶದವರು ಬೆಂಗಳೂರಿಗೆ ಹೇಗೆ ಬರ್ತಿದ್ದಾರೆ? ಅಂತಾರಾಷ್ಟ್ರೀಯ ಗಡಿಯನ್ನು ಕಾಯುವುದು ಯಾರ ಜವಾಬ್ದಾರಿ? ಕರ್ನಾಟಕ ಸರ್ಕಾರದ್ದು ಅಥವಾ ಕೇಂದ್ರ ಸರ್ಕಾರದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ವೇಳೆ ಅಕ್ರಮ ವಲಸಿಗರಿಗೆ ಕರ್ನಾಟಕ ಸರ್ಕಾರ ಯಾವುದೇ ಸಂದರ್ಭದಲ್ಲೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡೋದಿಲ್ಲ ಅಂತ ಸ್ಪಷ್ಟಪಡಿಸಂತ ಅವರು, ಗಡಿ ಭದ್ರತೆ ಸಂಪೂರ್ಣವಾಗಿ ಕೇಂದ್ರದ ಜವಾಬ್ದಾರಿಯಾಗಿದ್ದು ಅದರಲ್ಲಿ ವೈಫಲ್ಯ ಕಂಡು ಬಂದರೆ ಅದರ ಹೊಣೆಯನ್ನು ರಾಜ್ಯದ ಮೇಲೆ ಹೊರಿಸುವುದು ಸರಿಯಲ್ಲ ಅಂತ ಹೇಳಿದರು. ನಾವು ಜವಾಬ್ದಾರಿಯುತ ಸರ್ಕಾರ ಅಕ್ರಮವಾಗಿ ದೇಶಕ್ಕೆ ಬಂದಿರುವ ಯಾವುದೇ ವಿದೇಶಿ ಪ್ರಜೆಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡೋದಿಲ್ಲ ಅಂತ ಪ್ರಶ್ನೆಯೇ ಉದ್ಭವ ಆಗೋದಿಲ್ಲ ಅಂತ ಪ್ರಿಯಾಂಕರ್ಗೆ ತಿಳಿಸಿದ್ದಾರೆ. ಇದು ಕರೆಕ್ಟೇ. ಗಡಿ ಸಂಬಂಧಪಟ್ಟಂತೆ ಸೇನೆದೆಲ್ಲ ಬರೋದು ಸೆಂಟ್ರಲ್ ಗೌರ್ಮೆಂಟು. ನೀವು ಅಲ್ಲಿಂಗೆ ಹೆಂಗೆ ಬಿಟ್ರಿ ಅಂತ ಹೇಳ್ತಾರೆ. ನಾವು ಹಂಗೆ ಬಂದಿದ್ರು ನಾವು ಕೊಡೋಕೆ ಹೋಗಲ್ಲ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ನಡೀತಿದೆ. 12 ವರ್ಷ ಆಯಿತು ನರೇಂದ್ರ ಮೋದಿ ಅವರು ಬಂದು. ಈಗ ಮೊನ್ನೆ ಬಿಜೆಪಿ ವೆಸ್ಟ್ ಬೆಂಗಾಲ್ ಗೆದ್ದವ್ರೆ. ಈಗ ಇರೋರನ್ನ ಒಂದಷ್ಟು ಜನ ಓಡಿಸ್ತವ್ರೆ. ವೋಟಿಂಗ್ನ ಒಂದಷ್ಟು ಜನ ಕಟ್ ಮಾಡಿದ್ರು. ಇದು ಸೊ SIR ಬಗ್ಗೆ ಕಾಂಗ್ರೆಸ್ ಕಪ್ಪಿಗೆ ಬಿಜೆಪಿ ಮತ್ತು JDSಗೇನೋ ಒಂದು ರೀತಿ ಕಸಿವಿಸಿ ಆದಂಗೆ ಐತೆ. ಬಟ್ ಇದನ್ನ ಕಾಂಗ್ರೆಸ್ ರೆಡಿ ಆದಂಗೆ ಐತೆ ಎಲ್ಲದಕ್ಕೂ. ಬಿಜೆಪಿ ಕೂಡ ಮಾಡ್ತಿದ್ದಾರೆ. ಬಟ್ ಬಿಜೆಪಿ ವಿಪಕ್ಷವಾಗಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಮನೆಯೊಂದು 3 ಅಲ್ಲ 100 ಬಾಗಿಲು ಹಾಕಿ ಕೂತೈತೆ. ನೋಡಬೇಕು. ಬೆಳಗಾವಿಯ ಅನಗೋಳದ ಸಂತ ಮೀರಾ ಶಾಲೆಯಲ್ಲಿ 3 ದಿನಗಳಿಂದ ನಡೆದಿದ್ದ RSS ರಾಷ್ಟ್ರೀಯ ವಾರ್ಷಿಕ ಸಭೆ ಎಂದು ಮುಕ್ತಾಯವಾಗಿದೆ. RSS ಮುಖ್ಯಸ್ಥ ಮೋಹನ್ ಭಾಗವತ್, ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಸೇರಿದಂತೆ 226 ಪ್ರಚಾರಕರು ಸಭೆಯಲ್ಲಿ ಭಾಗಿಯಾಗಿದ್ದು 2026ರ ಶಾಖಾ ವಿಸ್ತರಣೆ, ಪ್ರಶಿಕ್ಷಣ ವರ್ಗಗಳ ವಿಶ್ಲೇಷಣೆ ಬಗ್ಗೆ ಚರ್ಚಿಸಲಾಗಿದೆ. ಜೊತೆಗೆ ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಬಗ್ಗೆ ವಿಷಾದ ವ್ಯಕ್ತಪಡಿಸಲಾಗಿದ್ದು ಇಂಥ ಘಟನೆ ಮರುಕಳಿಸದಂತೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಆಗ್ರಹಿಸಲಾಗಿದೆ.
ಸಭೆಯಲ್ಲಿ ಅಯೋಧ್ಯೆ ರಾಮ ಮಂದಿರ ದೇಣಿಗೆ ದುರ್ಬಳಕೆ ಬಗ್ಗೆ ವಿಷಾದ ವ್ಯಕ್ತಪಡಿಸಲಾಗಿದ್ದು, ಕೋಟ್ಯಂತರ ರಾಮ ಭಕ್ತರ ಅಪಾರ ನಂಬಿಕೆ ಮತ್ತು ಭಾವನೆಗಳಿಗೆ ಧಕ್ಕೆ ಬಾರದಂತೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ತಕ್ಷಣವೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸಭೆಯಲ್ಲಿ ಆಗ್ರಹಿಸಲಾಗಿದೆ. ಈ ಹಗರಣದ ಸತ್ಯ SIT ಹಾಗೂ ಪೊಲೀಸ್ ತನಿಖೆಯಿಂದ ಹೊರಬರಬೇಕು. ಇಂತಹ ಘಟನೆಗಳು ಭವಿಷ್ಯದಲ್ಲಿ ಎಂದಿಗೂ ಮರುಕಳಿಸಬಾರದು ಅಂತ ಸಂಘವು ಬಲವಾಗಿ ಒತ್ತಾಯ ಮಾಡಿದೆ. ಸಭೆ ಬಳಿಕ ಮಾಧ್ಯಮದವರೊಂದಿಗೆ RSS ಪ್ರಚಾರ ವಿಭಾಗದ ಪ್ರಮುಖ ಸುನಿಲ್ ಅಂಬೇಕರ್ ಮಾತನಾಡಿದ್ದು, RSS ಸ್ಥಾಪನೆಯಾಗಿ ಶತಾಬ್ದಿ ವರ್ಷ ಹಿನ್ನೆಲೆ ದೇಶಾದ್ಯಂತ ಸಂಘದ ಶಾಖೆಗಳನ್ನು ಗರಿಷ್ಠ ಮಟ್ಟದಲ್ಲಿ ವಿಸ್ತರಿಸುವ ಕುರಿತು ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಮೋಹನ್ ಭಾಗವತ್ ಅವರ ಮುಂಬರುವ ದೇಶವ್ಯಾಪಿ ಪ್ರವಾಸದ ಕಾರ್ಯಕ್ರಮಗಳ ಬಗ್ಗೆ ವಿಶೇಷ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ. 2026 ಸಾಲಿನಲ್ಲಿ ಶಾಖೆಗಳ ವಿಸ್ತರಣೆ ಹಾಗೂ ಪ್ರಶಿಕ್ಷಣ ವರ್ಗಗಳ ಪ್ರಗತಿ ಪರಿಶೀಲನೆಯನ್ನು ಕೈಗೊಳ್ಳಲಾಗಿದ್ದು, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಾರ್ವಜನಿಕರ ಸಹಭಾಗಿತ್ವವನ್ನು ಹೆಚ್ಚಿಸಲು ನಿರ್ಧರಿಸಲಾಗಿದೆ ಅಂತ ತಿಳಿಸಿದರು. ಇನ್ನು ದೇಶಾದ್ಯಂತ ಒಟ್ಟು 83 ಸಂಘ ಶಿಕ್ಷಣ ವರ್ಗಗಳನ್ನು ಹಾಗೂ 12 ಕಾರ್ಯಕರ್ತ ವಿಕಾಸ ವರ್ಗಗಳನ್ನು ಆಯೋಜಿಸಲಾಗಿತ್ತು. ಈ ವರ್ಗಗಳಲ್ಲಿ ಒಟ್ಟು 18,842 ಸ್ವಯಂ ಸೇವಕರಿಗೆ ತರಬೇತಿ ನೀಡಲಾಗಿದ್ದು, ಈ ತರಬೇತಿಯಲ್ಲಿ ಸಂಘದ ಮೂಲ ತತ್ವಗಳೊಂದಿಗೆ ಪರಿಸರ ಸಂರಕ್ಷಣೆ, ಜಲ ಸಂರಕ್ಷಣೆ ಹಾಗೂ ವಿಪತ್ತು ನಿರ್ವಹಣೆಯಂತಹ ಸಾಮಾಜಿಕ ಜವಾಬ್ದಾರಿಗಳ ಕುರಿತು ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡಲಾಗಿದೆ ಅಂತ ಹೇಳಿದರು. ಇಲ್ಲ ಅಷ್ಟೆಲ್ಲ ನಡೀತಾ ಇತ್ತು ಹಂಗೆ ಹಿಂಗೆ ಅಂತ ಸೈಲೆಂಟಾಗಿ 3 ದಿನ ಕಾರ್ಯಕ್ರಮ ಮುಗಿಸೇ ಬಿಟ್ರು RSS ಅವರು. ಯಾರೇನು ಹೇಳಿದ್ರು ಅವ್ರ ಪಾಡಿಗೆ ಅವ್ರು ಮಾಡ್ತಿರ್ತಾರೆ, ಎಲ್ಲರದ್ದು ಅದೇ ಕತೆ. ಬಟ್ ಕಂಪೇರ್ಡ್ ಟು ಅದರ್ ಸಂಘಗಳು ಇತರೆ ಇದಲ್ಲ, ಭಯೋತ್ಪಾದಕ ಸಂಘಟನೆಯ ರೀತಿ ಸಂಘಟನೆ ಅಲ್ಲ ಅದು. ಧರ್ಮ ಜಾಗೃತಿ, ಧರ್ಮ ಸಂಘಟನೆ ಅಂತ ಹೋಗ್ತಿರ್ತಾರೆ. ಒಂದಷ್ಟು ಕಾಂಟ್ರವರ್ಷಲ್ ಆಚೆ ಈಚೆ ಇದೆ. ಹಾಗಾಗಿ ಕಾಂಗ್ರೆಸ್ಸಿಗರು ಹೇಳುವಷ್ಟು ದುಷ್ಟ ಸಂಘಟನೆ ಏನು ಅವರಲ್ಲ. RSSನ ಟಾರ್ಗೆಟ್ ಮಾಡೋದು ರಾಜಕೀಯ ಕಾರಣಕ್ಕೆ. ಆದರೆ DK ಶಿವಕುಮಾರ್ ನಮಸ್ತೆ ಸದಾ ವತ್ಸಲೆ ನಾನು ಹೋಗಿದೆ ಅಂತ ಹೇಳ್ತಾರಲ್ಲಿ. ಸೊ ಹಾಗಾಗಿ ರಾಜಕೀಯ ಕಾರಣಕ್ಕೆ RSSನ ವಿರೋಧ ಕಾಂಗ್ರೆಸ್ಸಲ್ಲಿ ಆಗ್ತಿದೆ ಅನ್ನೋದು ಬಿಟ್ಟರೆ, ಹಿಂದೆ ಕಾಂಗ್ರೆಸ್ ನಾಯಕರು ಅದರ ಭಾಗವಾಗಿದ್ದರು, ನಡೀತಾ ಇತ್ತು ಹಂಗೇನೆ. ಬಟ್ ಇತ್ತೀಚೆಗೆ ಆ ಧರ್ಮಗಳ ಯಾವಾಗ ಧರ್ಮ ಅಂದರೆ ಮೊದಲೆಲ್ಲ ನಮಗೆ ಧರ್ಮವಾಗಿ ಮಾತಾಡೋನವರು. ಧರ್ಮ ಅಂದರೆ ನ್ಯಾಯ ನೀತಿ ಸತ್ಯ ಮಾತಾಡುವಂಥ. ಧರ್ಮ ಅಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಲ್ಲ. ಧರ್ಮವಾಗಿ ಮಾತಾಡೋನು ಕೂರಿಸೋ, ಧರ್ಮವಾಗಿ ಬದುಕು, ಧರ್ಮವಾಗಿ ಬಾಳು, ಧರ್ಮವಾಗಿರು ಅಂತಂದರೆ ನ್ಯಾಯವಾಗಿರುವಂಥ. ಧರ್ಮ ಅಂದರೆ ನ್ಯಾಯ. ಆದರೆ ನಮ್ಮ ರಾಜಕೀಯ ಈ ಕಿತ್ತಾಟಕ್ಕೋಸ್ಕರ ಧರ್ಮವನ್ನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಮಾಡ್ಕೊಂಡು ಸಾಯ್ತಾವ್ರೆ ನಮ್ಮವರು ಅಷ್ಟೇ. ರಾಜ್ಯದಲ್ಲಿ 2026 ಮುಂಗಾರು ವೈಪರೀತ್ಯದಿಂದ ಒಂದೆಡೆ ಭಾರೀ ಮಳೆ ಪ್ರವಾಹದಿಂದ ಅಪಾರ ಹಾನಿಯಾಗಿದ್ದರೆ, ಮತ್ತೊಂದೆಡೆ 40-43% ಮಳೆ ಕೊರತೆಯಿಂದ ಬರಗಾಲದ ಛಾಯೆ ಆವರಿಸಿದೆ. ಈ ಹಿನ್ನೆಲೆ ನಾಳೆಯಿಂದ JDS ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥ ನಿಖಿಲ್, ಕೆಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ನೆಲವನ್ನೇ ನಂಬಿರುವ ಅನ್ನದಾತ ಕಣ್ಣೀರು ಸುರಿಸುತ್ತಿರುವುದು ನಮ್ಮ ಹೃದಯವನ್ನು ಕಲಕಿದೆ. ಕೇಂದ್ರ ಸಚಿವರಾದ ಶ್ರೀ HD ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಜನತಾದಳ ಪಕ್ಷದಿಂದ ವಿಶೇಷ ಅಧ್ಯಯನ ತಂಡಗಳನ್ನು ರಚಿಸಲಾಗಿದೆ ಅಂತ ಹೇಳಿದರು. ನಿಖಿಲ್ ಕುಮಾರಸ್ವಾಮಿ ಜುಲೈ 13ರಿಂದ 15ರವರೆಗೆ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ. ಜುಲೈ 14ರಂದು ವಿಜಯಪುರ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿಯೇ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ನಂತರ ಜುಲೈ 15ರಂದು ಬಾಗಲಕೋಟೆ ಬದಾಮಿಯಲ್ಲಿ ರೈತರನ್ನ ಭೇಟಿ ಮಾಡಲಿದ್ದಾರೆ. ನಮ್ಮ ತಂಡಗಳು ನೆರೆ ಹಾಗೂ ಬರಪೀಡಿತ ಪ್ರದೇಶಗಳಿಗೆ ನೇರವಾಗಿ ಭೇಟಿ ನೀಡಿ ಸಂತ್ರಸ್ತ ರೈತ ಕುಟುಂಬಗಳನ್ನು ಸಂಪರ್ಕಿಸಿ ಅವರ ಸಂಕಷ್ಟಗಳನ್ನು ಆಲಿಸಲಿವೆ. ರೈತರಿಗೆ ಅರ್ಹ ಪರಿಹಾರ ಸಿಗುವವರೆಗೂ ನಾವು ಹೋರಾಟ ಮಾಡ್ತೇವೆ ಅಂತ ನಿಖಿಲ್ ತಿಳಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರೊಂದಿಗೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಅಧ್ಯಯನ ತಂಡದ ಅಧ್ಯಕ್ಷರಾದ ಬಂಡೆಪ್ಪ ಕಾಶೆಪುರ್, ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ, ಶಾಸಕರಾದ ಶರಣಗೌಡ ಕಂದಕೂರ್, ಭೀಮನಗೌಡ, ಬಸನಗೌಡ ಪಾಟೀಲ್, ಕೆ ನೇಮಿರಾಜ್ ನಾಯ್ಕ್, ಕರೆಮ್ಮ ನಾಯ್ಕ್, ರಾಜಾ ವೆಂಕಟಪ್ಪ ನಾಯ್ಕ್, ದೊಡ್ಡಪ್ಪಗೌಡ ಪಾಟೀಲ್, ಸೋಮನಗೌಡ ಪಾಟೀಲ್ ಸೇರಿ ಒಟ್ಟು 21 ಜನರ ತಂಡ ಭಾಗಿಯಾಗಲಿದ್ದಾರೆ. ಬೇಕು ವಿಪಕ್ಷದವರು ಮಾಡಬೇಕಾದ ಕೆಲಸ ಮಾಡಕ್ಕೆ ಕೊಟ್ಟಿದ್ದಾರೆ. ಭಾರತೀಯ ಚಿತ್ರರಂಗದ ದಂತಕತೆ ಪದ್ಮಭೂಷಣ ಪುರಸ್ಕೃತ ಹಿರಿಯ ಹಿನ್ನೆಲೆ ಗಾಯಕಿ S ಜಾನಕಿ ಅವರ ನಿಧನದಿಂದ ಇಡೀ ದೇಶವೇ ದುಃಖದಲ್ಲಿದೆ ಮುಳುಗಿದೆ. 88 ವರ್ಷದ ಜಾನಕಿ ಅವರು ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ಮೈಸೂರಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಏರಿಸಲಾಗಿತ್ತು. ತಮ್ಮ ನೆಚ್ಚಿನ ಗಾಯಕಿ ಅಗಲಿಕೆಯಿಂದ ಭಾವುಕರಾದ ಅಭಿಮಾನಿಗಳು, ಗಣ್ಯರು ಕಣ್ಣೀರಿನ ವಿದಾಯ ಹೇಳಿದರು. ಮೈಸೂರಿನೊಂದಿಗೆ ವಿಶೇಷ ನಂಟು ಹೊಂದಿದ್ದ ಜಾನಕಿ ಅವರ ಆಸೆಯಂತೆ HD ಕೋಟೆಯ ಕಣಿಯನ ಉಂಡಿಯ ಅವರ ಜಾಗದಲ್ಲೇ ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಜಾನಕಿಯವರ ನಿಧನಕ್ಕೆ ಕನ್ನಡ ಸೇರಿದಂತೆ ದಕ್ಷಿಣ ಭಾರತದ ಚಿತ್ರರಂಗದ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ನಟ ಶಿವರಾಜ್ ಕುಮಾರ್, ಜಾನಕಿ ಅಮ್ಮನವರ ಕೊಡುಗೆಯ ಭಾರತೀಯ ಚಿತ್ರರಂಗಕ್ಕೆ ಅಪಾರ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬದವರಿಗೆ ಮತ್ತು ಅಭಿಮಾನಿಗಳಿಗೆ ದುಃಖ ಭರಿಸುವ ಶಕ್ತಿ ದೇವರು ಕೊಡಲಿ ಅಂತ ಸಂತಾಪ ವ್ಯಕ್ತಪಡಿಸಿದರು. ನಟ ಜಗ್ಗೇಶ್ ಸಾಮಾಜಿಕ ಜಾಲತಾಣದಲ್ಲಿ ಭಾವುಕ ಪೋಸ್ಟ್ ಹಂಚಿಕೊಂಡ್ರು. ದೇವರ ಆಟ ಬಲ್ಲವರ ಆರು ಎಂಬ ಹಾಡು ಬೆಳಗ್ಗೆಯಿಂದಲೇ ಮನಸ್ಸನ್ನು ಕಾಡ್ತಿದೆ.
ಸುಮಧುರ ಕಂಠ ನಮ್ಮನ್ನು ಅಗಲಿರುವುದು ನೋವು ತಂದಿದೆ ಅಂತ ಬರೆದುಕೊಂಡಿದ್ದಾರೆ. ನಟಿ ತ್ರಿಷಾ ಕೃಷ್ಣನ್ ಕೂಡ ಜಾನಕಿ ಅವರೊಂದಿಗೆ ತೆಗೆಸಿಕೊಂಡಿರ್ತಕ್ಕಂಥ ಫೋಟೋ ಹಂಚಿಕೊಂಡು, ನಿಮ್ಮ ಧ್ವನಿ ಎಂದೆಂದಿಗೂ ಜೀವಂತವಾಗಿರುತ್ತದೆ, ನಿಮ್ಮ ಪ್ರೀತಿ, ನಿಮ್ಮ ದಯೆ ಮತ್ತು ನಿಮ್ಮ ವಿನಮ್ರತೆಯನ್ನು ನಾನು ಎಂದಿಗೂ ಮರೆಯೋದಿಲ್ಲ, ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ತೇನೆ ಅಂತ ಭಾವನಾತ್ಮಕವಾಗಿ ನಮ್ಮನ್ನು ಸಲ್ಲಿಸಿದ್ದಾರೆ. ಇತ್ತ ಜಾನಕಿ ಅವರ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಶ್ರದ್ಧಾಂಜಲಿಗಳ ಮಹಾಪೂರ್ವ ಹರಿದು ಬಂದಿದೆ. ಒಂದು ಸುವರ್ಣ ಯುಗ ಅಂತ್ಯವಾಯಿತು, ಜಾನಕಿ ಅಮ್ಮನ ಧ್ವನಿ ಎಂದೆಂದಿಗೂ ಅಮರ ಎಂಬಂತಹ ಸಾವಿರಾರು ಸಂದೇಶಗಳ ಮೂಲಕ ಅಭಿಮಾನಿಗಳು ತಮ್ಮ ನೆಚ್ಚಿನ ಗಾಯಕಿಯನ್ನು ಸ್ಮರಿಸಿದ್ದಾರೆ. 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿ 4 ಬಾರಿ ರಾಷ್ಟ್ರ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳನ್ನು ಪಡೆದಿದ್ದ ಎಸ್ ಜಾನಕಿ ಅವರು ತಮ್ಮ ಅಮರ ಕಂಠದ ಮೂಲಕ ಕೋಟ್ಯಂತರ ಸಂಗೀತ ಪ್ರಿಯರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. ದುರಂತ. ಅದ್ಭುತವಾದ 48,000 ಹಾಡುಗಳು, 17 ಭಾಷೆ, ಅಸಾಧ್ಯವಾದದ್ದು ಸಾಧ್ಯ ಮಾಡಿದಂಥ ಅಮ್ಮ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರಿ ಬಳಿ ನಡೆದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಹಿಂದೂ ಸಂಘಟನೆಯ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ತನಿಖಾ ದಳ ಮಹತ್ವದ ಯಶಸ್ಸು ಸಾಧಿಸಿದೆ. ಕಳೆದ 4 ವರ್ಷಗಳಿಂದ ಕಾನೂನಿನ ಮಣ್ಣಿಗೆ ಮಣ್ಣೆರಚಿ ತಲೆಮರೆಸಿಕೊಂಡಿದ್ದ 2 ಪ್ರಮುಖ ಆರೋಪಿಗಳನ್ನು ಅಧಿಕಾರಿಗಳು ಬಂಧಿಸಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಪಡಂಗಡಿ ಗ್ರಾಮದ ಪೊಯ್ಯಗುಡ್ಡೆ ನಿವಾಸಿ ನೌಷಾದ್ ಹಾಗೂ ಕೊಡಗು ಜಿಲ್ಲೆಯ ಸೋಮವಾರಪೇಟೆಯ ಚೌಡ್ಲಿ ಕಾನ್ವೆಂಟ್ ರಸ್ತೆಯ ನಿವಾಸಿ ಅಬ್ದುಲ್ ನಾಸೀರ್ ಬಂಧಿತ ಆರೋಪಿಗಳಾಗಿದ್ದಾರೆ. ಖಚಿತ ಮಾಹಿತಿ ಆಧರಿಸಿ ಜುಲೈ 11ರಂದು ಏಕಕಾಲದಲ್ಲಿ ಕಾರ್ಯಾಚರಣೆ ನಡೆಸಿದ ಎನ್ಐಎ ಅಧಿಕಾರಿಗಳು ನೌಷದ್ನನ್ನ ಬೆಂಗಳೂರಿನಲ್ಲಿ ಹಾಗೂ ಅಬ್ದುಲ್ ನಾಸೀರನ್ನ ಕೇರಳದ ಕೊಚ್ಚಿಯಲ್ಲಿ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊಲೆಯಾದ ಪ್ರವೀಣ್ ನೆಟ್ಟಾರು ಅವರ ಬೆಳ್ಳಾರಿಯಲ್ಲಿ ಕೋಳಿ ಅಂಗಡಿ ನಡೆಸುತ್ತಿದ್ದು, ಜುಲೈ 2022ರ ಅಂದು ಅವರ ಮೇಲೆ ಭೀಕರ ದಾಳಿ ನಡೆಸಿ ಹತ್ಯೆ ಮಾಡಲಾಗಿತ್ತು. ಹತ್ಯೆಯ ನಂತರ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಲು ನೌಷದ್ ಕಾರು ಚಾಲಕನಾಗಿ ಸಹಾಯ ಮಾಡಿದ್ದ ಎನ್ನಲಾಗಿದೆ. ಲಿಂಗಾಯತ ವೀರಶೈವರನ್ನ ಯಾವುದೇ ಶಕ್ತಿಯಿಂದ ಬೇರೆ ಮಾಡೋಕೆ ಸಾಧ್ಯವೇ ಇಲ್ಲ, ನಾವು ಎಂದೆಂದೂ ಒಂದೇ ಅಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಈಶ್ವರ್ ಖಂಡ್ರೆ ಘಂಟಾಘೋಷವಾಗಿ ಹೇಳಿದ್ದಾರೆ. ಬೆಂಗಳೂರು ವಿಜಯನಗರದ ಸುಜ್ಞಾನ ಮಂದಿರದಲ್ಲಿಂದು ನಡೆದ ಪ್ರತಿಭಾ ಪುರಸ್ಕಾರದಲ್ಲಿ ಮಾತನಾಡಿದಂಥವರು, ಕೆಲವರು ಪದೇ ಪದೇ ವೀರಶೈವರೇ ಬೇರೆ, ಲಿಂಗಾಯತರೇ ಬೇರೆ ಅಂತ ಒಡಕು ಮೂಡಿಸಲು ಪ್ರಯತ್ನ ಮಾಡ್ತಿದ್ದಾರೆ. ಸಂಘಟನೆಯಲ್ಲಿ ಬಲವಿದೆ, ವಿಘಟನೆಯಲ್ಲಿ ದೌರ್ಬಲ್ಯವಿದೆ ಎಂಬುದನ್ನು ನಾವು ಅರಿಯಬೇಕು. ಒಡಕು ಮೂಡಿಸುವವರ ವಿರುದ್ಧ ಎಚ್ಚರದಿಂದ ಇರಬೇಕು ಅಂತ ಹೇಳಿದರು. ಕೆಲವರು ಸ್ವಾರ್ಥಕ್ಕಾಗಿ ಧರ್ಮಗಳ ನಡುವೆ ಒಡಕು ಉಂಟು ಮಾಡುತ್ತಿದ್ದರೆ, ಮತ್ತೆ ಕೆಲವರು ಜಾತಿಗಳ ನಡುವೆ ವೈಮನಸ್ಸು ಹುಟ್ಟು ಹಾಕುವ ಕೆಲಸ ಮಾಡ್ತಿದ್ದಾರೆ. ವೀರಶೈವ ಮತ್ತು ಲಿಂಗಾಯತರು ಒಂದೇ ನಾಣ್ಯದ 2 ಮುಖ ಇದ್ದಂತೆ, ನಾವೆಂದೆಂದೂ ಒಂದೇ ಅಂತ ಹೇಳಿದರು. ವೀರಶೈವ ಮತ್ತು ಲಿಂಗಾಯತರು ಬೇರೆ ಬೇರೆ ಅಲ್ಲ, ಒಂದೇ ಅಂತ ತುಮಕೂರು ಸಿದ್ಧಗಂಗಾ ಮಠದ ಪರಮ ಪೂಜ್ಯ ನಡೆದಾಡುವ ದೇವರು ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರೇ ಹೇಳಿದ್ದಾರೆ. ನಮ್ಮ ಸಮಾಜ ಅದನ್ನು ಪಾಲಿಸಬೇಕು ಅಂತ ಈಶ್ವರ್ ಖಂಡ್ರೆ ಕರೆಯನ್ನು ಕೊಟ್ಟರು. ರಾಜ್ಯ ಸಾರಿಗೆ ಸಚಿವ ಬೈರತಿ ಸುರೇಶ್ ಅವರು ಸಾಮಾನ್ಯ ಪ್ರಯಾಣಿಕರಂತೆ ಮುಖಕ್ಕೆ ಮಾಸ್ಕ್ ಧರಿಸಿ ಬಿಎಂಟಿಸಿ ಬಸ್ನಲ್ಲಿ ದಿಢೀರ್ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ವಿಚಿತ್ರ ಅನುಭವವೊಂದು ಎದುರಾಗಿತ್ತು. ಟಿಕೆಟ್ ಖರೀದಿಸೋಕೆ ಸಚಿವರು ₹100 ನೋಟ್ ನೀಡಿದಾಗ ಚಿಲ್ಲರೆ ಇಲ್ಲದ ಕಾರಣಕ್ಕೆ ನಿರ್ವಾಹಕರು ಅವರನ್ನ ಬಸ್ನಿಂದ ಕೆಳಗಿಳಿಸಿದರು. ಸಚಿವರು ಈ ರೀತಿ ಸಾರ್ವಜನಿಕ ಸಾರಿಗೆಯ ನೈಜ ಸ್ಥಿತಿಯನ್ನು ಅರಿಯಲು ಮಾರು ವೇಷದಲ್ಲಿ ತೆರಳಿದಿರುವುದನ್ನು ಮಾಜಿ ಸಚಿವ ಸುರೇಶ್ ಕುಮಾರ್ ಮುಕ್ತವಾಗಿ ಶ್ಲಾಘಿಸಿದ್ದಾರೆ. ಆದರೆ ಸದ್ಯದ ತಂತ್ರಜ್ಞಾನದ ಯುಗದಲ್ಲಿ ಇಂತಹ ಘಟನೆ ನಡೆದಿರುವುದಕ್ಕೆ ಅವರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಈ ವಿಶಿಷ್ಟ ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆ ಮಾಜಿ ಸಚಿವರು ಈ ಕುರಿತು ಚರ್ಚಿಸಲು ಪ್ರಸ್ತುತ ಸಾರಿಗೆ ಸಚಿವರಿಗೆ ಹಲವು ಬಾರಿ ದೂರವಾಣಿ ಕರೆ ಮಾಡಲು ಪ್ರಯತ್ನಿಸಿದರು. ಆದರೆ ಸಚಿವ ಬೈರತಿ ಸುರೇಶ್ ಅವರನ್ನು ಸಂಪರ್ಕಿಸಲು ಸಾಧ್ಯವಾಗಲಿಲ್ಲ ಅಂತ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಈ ಹಿಂದೆ ಸಾರಿಗೆ ಸಚಿವರಾಗಿದ್ದ ರಾಮಲಿಂಗಾರೆಡ್ಡಿ ಅವರು ಸದಾ ಕರೆಗೆ ಸಿಗುತ್ತಿದ್ದ ವಿಷಯವನ್ನು ನೆನಪಿಸಿಕೊಂಡಿದ್ದಾರೆ. ಇಂದು ಎಲ್ಲೆಡೆ ಡಿಜಿಟಲ್ ಕ್ರಾಂತಿ ನಡೆದಿರುವಾಗ ಪ್ರಯಾಣಿಕರಿಂದ ಕೇವಲ ಚಿಲ್ಲರೆ ಹಣವನ್ನೇ ನಿರೀಕ್ಷಿಸುವುದು ಈ ಕಾಲಕ್ಕೆ ಸೂಕ್ತವಲ್ಲ ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಿಂದ ಹಿಡಿದು ಎಲ್ಲೆಡೆ QR ಕೋಡ್ ಮೂಲಕ ಹಣ ಪಾವತಿಸುವ ಸುಲಭ ವ್ಯವಸ್ಥೆ ಜಾರಿಯಲ್ಲಿದೆ. ಬಿಎಂಟಿಸಿ ಬಸ್ಗಳಲ್ಲಿ ನಿರ್ವಾಹಕರು ಬಳಸುವ ಅತ್ಯಾಧುನಿಕ ಟಿಕೆಟ್ ವಿತರಣಾ ಯಂತ್ರಗಳಲ್ಲೂ UPI ಪಾವತಿ ಸೌಲಭ್ಯ ಇರುತ್ತೆ ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ. ಹಾಗಿದ್ರೂ ಸ್ವತಃ ಸಚಿವರಿಗೆ ಚಿಲ್ಲರೆ ಕೊರತೆ ಕಾರಣದಿಂದ ಬಸ್ನಿಂದ ಇಳಿಯುವ ಪರಿಸ್ಥಿತಿ ಬಂದಿದ್ದು ಹೇಗೆ ಮತ್ತು ಈ ಡಿಜಿಟಲ್ ವ್ಯವಸ್ಥೆಯನ್ನು ಬಸ್ಗಳಲ್ಲಿ ಯಾಕೆ ಸಮರ್ಪಕವಾಗಿ ಬಳಸ್ತಾ ಇಲ್ಲ ಅಂತ ಸಾರಿಗೆ ಇಲಾಖೆ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಕರೆಕ್ಟ್ ಅದು. ಎಲ್ಲರೂ ₹100 ಕೊಟ್ಬಿಟ್ರೆ ಚಿಲ್ಲರೆ ಎಲ್ಲಿ ತರ್ತಾರೆ ಕಂಡಕ್ಟರು ಅಲ್ವಾ? ಆ ಥರ ಸನ್ನಿವೇಶ ಬಂದಾಗ ಅವರೇ ಫೋನ್ ಪೇ ಮಾಡಿ ಏನೋ ಮಾಡ್ಬೋದಾಗಿತ್ತು. ಸಾವಿರಾರು ಕೋಟಿ ಎಲ್ಲ ಒಡ್ಕೊಂಡು ಹೋಗೋರು ಬಿಟ್ಬಿಟ್ಟು ಚಿಲ್ಲರೆ ಕಾಸು ಕೊಟ್ಟಿಲ್ಲ ಅಂತ ಕೆಳಗಿಳಿಸಿರೋಕ್ಕೆ ಬಸ್ ಕಂಡಕ್ಟರ್ನ ನೀವು ಡ್ರೈವರ್ನ ಅಮಾನತ್ ಮಾಡುವಂಥದ್ದು ಯಾವ ಸೀಮೆ ನ್ಯಾಯ ಹಂಗಾರೆ? ನೀವೇ ಚಿಲ್ಲರೆ ಕೊಟ್ಟು ಕಳಿಸಿ ಹಂಗಾರೆ. ಮಂತ್ರಿಗಳು ಚಿಲ್ಲರೆನ ಕಂಡಕ್ಟರ್ಗೆ ಇಷ್ಟೆಷ್ಟು ಕೊಟ್ಟು ಕಳಿಸಿ, ಅವ್ರು ಕೊಡ್ತಾರೆ ಜನಕ್ಕೆ ಚಿಲ್ಲರೆನ ನೀವೇ ಕಂಡಕ್ಟರ್ ಕೊಡಿ ಡಿಪೋಗಳಲ್ಲಿ. ಎಲ್ಲಿಂದ ತರ್ತಾರೆ ಅವರು? ಬಸ್ ಒಂದ್ಸರಿ ಇಲ್ಲಿ ಹೆಬ್ಬಾಳ ಹತ್ತಿದ್ರೆ ಅದು K2 ಬಸ್ ಆಗಿದ್ರೆ ಬಾಪೂಜಿ ನಗರಕ್ಕೆ ಹೋಗುತ್ತೆ.
ಅವನ ಅಂಗಡಿ ಚಿಲ್ಲರೆ ಇಸ್ಕೊಂಡು ನಿಂತಿರ್ತಾರೆ, ಇಲ್ಲ ಚಿಲ್ಲರೆಗಾಗಿ ಮತ್ತೆ ಗಲಾಟೆ ಆಗುತ್ತೆ. ನಿಜವಾಗಿಯೂ ಸಮಸ್ಯೆ ಅರಿಯುವುದೇ ಆಗಿದ್ರೆ ನೀವು ನಿಮ್ಮಲ್ಲಿ ಫೋನ್ ಪೇ ಆಪ್ಷನ್ ಇದೆ, ಓಕೆ ಇಲ್ವಾ ಆ ಥರ ಅಂದರೆ ಫೋನ್ ಪೇ ಇದೆ ತಗೊಳ್ಳಿ ಹೇಳ್ಬೋದಾಗಿತ್ತು. ಬಟ್ ಅದು ದೊಡ್ಡ ಸಾಧನೆನಾ ಅಂತ ಅನ್ನೋದು ವಿಪಕ್ಷದವ್ರ ಪ್ರಶ್ನೆ. ಗೊತ್ತಿಲ್ಲ, ಸಿಂಪಲ್ ಮ್ಯಾಟ್ರು ಅವ್ರು ಸಸ್ಪೆಂಡ್ ಮಾಡೋ ಅವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿಬೇಕಾಯ್ತು, ಮೇಜರ್ ಸಮಸ್ಯೆ ಏನಿದೆ ಅಂತ ಪ್ರಶ್ನೆ ಮಾಡ್ತಾರೆ ಜನ. ಭಾರತೀಯ ರೈಲ್ವೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದ ಕ್ಷಣ ಹತ್ತಿರವಾಗ್ತಿದೆ ಅಂತ ಅನಿಸಿದೆ. ಯಾಕಂದರೆ ದೇಶದ ಮೊದಲ ಹೈಸ್ಪೀಡ್ ಬುಲೆಟ್ ರೈಲು ಸೇವೆಯು ಆಗಸ್ಟ್ 15, 2027ರಿಂದ ಹಂತ ಹಂತವಾಗಿ ಸಾರ್ವಜನಿಕ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿದೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಈ ಮಹತ್ವದ ಯೋಜನೆಯ ಅಧಿಕೃತ ವೇಳಾಪಟ್ಟಿಯನ್ನು ಹಂಚಿಕೊಂಡಿದ್ದು, ಭಾರತವು ಅಧಿಕೃತವಾಗಿ ಜಾಗತಿಕ ಹೈಸ್ಪೀಡ್ ರೈಲು ಕ್ಲಬ್ಗೆ ಸೇರ್ಪಡೆಯಾಗಲಿದೆ ಅಂತ ಪ್ರಕಟಿಸಿದ್ದಾರೆ. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಕಾರಿಡಾರ್ ಅಡಿಯಲ್ಲಿ ಮೊದಲ ಹಂತವಾಗಿ ಗುಜರಾತ್ನ ಸೂರತ್ ಮತ್ತು ಬಿಲಿಮೋರಾ ನಡುವಿನ ಮಾರ್ಗವು ಕಾರ್ಯಾಚರಣೆಗೆ ಬರಲಿದೆ. ಸುಮಾರು 508 ಕಿಲೋಮೀಟರ್ ಉದ್ದದ ಈ ಇಡೀ ಕಾರಿಡಾರ್ ಅನ್ನು ಒಂದೇ ಬಾರಿಗೆ ತೆರೆಯುವ ಬದಲು ಸುರಕ್ಷತೆಯ ದೃಷ್ಟಿಯಿಂದ ಹಂತ ಹಂತವಾಗಿ ಲೋಕಾರ್ಪಣೆ ಮಾಡಲಾಗುತ್ತೆ. ಸೂರತ್ ಬಲಿಮೋರಾ ಮಾರ್ಗದ ಯಶಸ್ಸಿನ ನಂತರ ವಾಪಿ ಸೂರತ್, ವಾಪಿ ಅಹಮದಾಬಾದ್, ಅಹಮದಾಬಾದ್ ಥಾಣೆ ಮತ್ತು ಅಂತಿಮವಾಗಿ ಅಹಮದಾಬಾದ್ ಮುಂಬೈ ಮಾರ್ಗಗಳನ್ನು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗುತ್ತೆ ಅಂತ ಈಗಾಗಲೇ ಇಡೀ ಬುಲೆಟ್ ರೈಲು ಯೋಜನೆಯ ಸುಮಾರು 80% ನಿರ್ಮಾಣ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ ಅಂತ ಹೇಳಿದ್ದಾರೆ. ನಿಗದಿಪಡಿಸಿದ ಗುರಿಯನ್ನು ತಲುಪಲು ಹಗಲಿರುಳು ಕೆಲಸಗಳನ್ನು ಸಾಗ್ತಾ ಇದೆ. ಈ ಯೋಜನೆ ಪೂರ್ಣಗೊಂಡರೆ ಭಾರತದ 2 ಪ್ರಮುಖ ಆರ್ಥಿಕ ನಗರಗಳಾದ ಮುಂಬೈ ಮತ್ತು ಅಹಮದಾಬಾದ್ ನಡುವಿನ ಪ್ರಯಾಣದ ಸಮಯ ಗಣನೀಯವಾಗಿ ಕಡಿಮೆ ಆಗಲಿದ್ದು ಪ್ರಾದೇಶಿಕ ಆರ್ಥಿಕತೆಗೆ ಭಾರಿ ಉತ್ತೇಜನ ಸಿಗುತ್ತೆ ಅಂತ ಸಚಿವರು ತಿಳಿಸಿದ್ದಾರೆ. ಬುಲೆಟ್ ಟ್ರೈನ್ ಎಲ್ಲಿ ಅನ್ನೋರು, ಬಟ್ ಬುಲೆಟ್ ಟ್ರೈನ್ ಬರ್ತಾ ಇದೆ, ಗುಡ್. ನಂತಕ್ಕೆ ಅದು ಶುರುವಾಗಬೇಕು, ಒಂದಷ್ಟು ವರ್ಷ ನಡೀಬೇಕು. ಇದೇ ರೀತಿ ಸಮಸ್ಯೆಗಳು ಸಣ್ಣ ಪುಟ್ಟ ನೋಡಬೇಕು. ಆತಿಥೇಯ ಇಂಗ್ಲೆಂಡ್ ವಿರುದ್ಧ ನಡೆದ 5 ಪಂದ್ಯಗಳ T20 ಸರಣಿಯಲ್ಲಿ ಭಾರತ ತಂಡವು ತೀವ್ರ ನಿರಾಸೆ ಅನುಭವಿಸಿದೆ. ಸರಣಿಯಾದ್ಯಂತ ಕಳಪೆ ಪ್ರದರ್ಶನ ನೀಡಿದ ಟೀಂ ಇಂಡಿಯಾ 0-4 ಅಂತರದಲ್ಲಿ ಸರಣಿ ಸೋತು ಮುಖಭಂಗಕ್ಕೆ ಒಳಗಾಗಿದೆ. ಆದರೆ ಈ ಸರಣಿ ಸೋಲಿನ ನಡುವೆಯೂ ಭಾರತ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಅವರು ಮಾಜಿ ನಾಯಕ MS ಧೋನಿ ಅವರ ಹೆಸರಲ್ಲಿದ್ದ ಅಪರೂಪದ ದಾಖಲೆಯೊಂದನ್ನು ಸರಿಗಟ್ಟಿದ್ದಾರೆ. ಸೂರ್ಯಕುಮಾರ್ ಯಾದವ್ ಅವರಿಂದ ನಾಯಕತ್ವ ಜವಾಬ್ದಾರಿ ವಹಿಸಿಕೊಂಡಿರತಕ್ಕಂಥ ಶ್ರೇಯಸ್ ಅಯ್ಯರ್ ಅವರಿಗೆ ನಾಯಕನಾಗಿ ಇನ್ನೂ ಖಾತೆ ತೆರೆಯಲು ಸಾಧ್ಯವಾಗಿಲ್ಲ. ಅವರು ಮುನ್ನಡೆಸಿದ 7 ಪಂದ್ಯಗಳ ಪೈಕಿ ಐರ್ಲೆಂಡ್ ವಿರುದ್ಧದ 2 ಹಾಗೂ ಇಂಗ್ಲೆಂಡ್ ವಿರುದ್ಧ 4 ಪಂದ್ಯಗಳಲ್ಲಿ ಭಾರತ ಸೋಲು ಕಂಡಿದೆ. ಇಂಗ್ಲೆಂಡ್ ವಿರುದ್ಧದ ಮೊದಲ ಪಂದ್ಯ ಮಳೆಯಿಂದಾಗಿ ರದ್ದಾಗಿತ್ತು. ಪಂದ್ಯಗಳಲ್ಲಿ ಸೋಲು ಎದುರಾಗುತ್ತಿದ್ದರೂ ಶ್ರೇಯಸ್ ಅಯ್ಯರ್ ಅವರಿಗೆ ಅದೃಷ್ಟ ಮಾತ್ರ ಕೈಕೊಟ್ಟಿಲ್ಲ. ತಾವು ನಾಯಕರಾಗಿ ಮುನ್ನಡೆಸಿದ 7 ಪಂದ್ಯಗಳಲ್ಲೂ ಅವರು ಟಾಸ್ ಗೆಲ್ಲುವ ಮೂಲಕ ಹೊಸ ಮೈಲಿಗಲ್ಲು ಸ್ಥಾಪಿದ್ದಾರೆ. ಈ ಮೂಲಕ 2010ರಿಂದ 2012ರ ಅವಧಿಯಲ್ಲಿ ಸತತ 7 ಟಾಸ್ ಗೆದ್ದಿದ್ದ ಮಹೇಂದ್ರ ಸಿಂಗ್ ಧೋನಿ ಅವರ ದಾಖಲೆಯನ್ನು ಅಯ್ಯರ್ ಸಮಬಲಗೊಳಿಸಿದ್ದಾರೆ. ನಾಯಕ ಅದೃಷ್ಟದ ಆಟವನ್ನು ಟಾಸ್ ಅನ್ನು ಸತತವಾಗಿ ಗೆಲ್ಲುತ್ತಿದ್ದರೂ ಅದನ್ನು ಪಂದ್ಯದ ಗೆಲುವಾಗಿ ಪರಿವರ್ತಿಸೋಕೆ ಭಾರತ ತಂಡ ವಿಫಲವಾಗ್ತಿರೋದು ಕ್ರಿಕೆಟ್ ಪ್ರೇಮಿಗಳಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಗೆದ್ದುದು ಟಾಸ್ ಮ್ಯಾಚ್ ಅಲ್ಲ, ಟಾಸ್ ಸೋತರೋ ಮ್ಯಾಚ್ ಗೆದ್ದುದು ಇತಿಹಾಸ ಭಾಳ ಇದೆ. ಇದಿಷ್ಟು ಇಂದಿನ ಸುದ್ದಿ. ಜಾನಕಿ ಅಮ್ಮ ಅವರ ನಿಮ್ಮ ಇಷ್ಟವಾದಂಥ ಹಾಡು ಯಾವುದು ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.